ಹಲೋ ನನ್ನ ಬೆಳಕತ್ತ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ನೇಂದ್ರ ಬಾಳೆಹಣ್ಣಿನ ಮಿಲ್ಕ್ ಶೇಕ್ ಮಾಡೋಣ ಅಂಥೇಳಿ ಸ್ವಲ್ಪ ಬೇರೆ ಥರ ಮಾಡ್ತಾಯಿದ್ದೀನಿ. ಅಂದರೆ ಹಾಲಿನ ಬದಲಿಗೆ ತೆಂಗಿನ ಹಾಲು ಹಾಕ್ತಾಯಿದ್ದೀನಿ, ಸಕ್ಕರೆ ಬದಲಿಗೆ ಬೆಲ್ಲ ಹಾಕ್ತಾಯಿದ್ದೀನಿ. ನಾನು ಬೆಲ್ಲ ಕರಗಿಸಿ ಸೋಸಿ ತೆಗೆದಿಟ್ಕೊಂಡಿದ್ದೀನಿ. ಈಗ ಈ ಅರ್ಧ ಹೋಳು ಕಾಯಿನಿಂದ 2 ಸಲ ಹಾಲು ತೆಕ್ಕೊತಾ ಇದ್ದೀನಿ. ನಾನು ಹಣ್ಣುಗಳನ್ನು ಬಿಡಿಸ್ಬಿಟ್ಟು ಹಚ್ಚಿಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳಿ. 1 ಕೇಸ್ ಐಸ್ ತೊಗೊಂಡಿದ್ದೀನಿ. ನಾನು ಐಸನ್ನು ಹಾಕ್ತಾಯಿದ್ದೀನಿ. ಈಗ ಇದಕ್ಕೇ ಬೆಲ್ಲದ ನೀರು ಹಾಕ್ಕೋತಾ ಇದ್ದೀನಿ. ನಾನು ನೋಡಿ, ಈಗ ಅರ್ಧ ಆಗಿದೆ, ಪಲ್ಪು ಇಷ್ಟು ಸಿಕ್ಕಿದೆ. ತೆಂಗಿನ ಹಾಲು ತೆಕ್ಕೊಂಡಿದ್ದೀನಿ 2 ಸಲ. ನಾನು ಈ ಹಾಲನ್ನು ಈಗ ಈ ಬಾಳೆಹಣ್ಣಿನ ಪೇಸ್ಟಿಗೆ ಹಾಕ್ಕೊಳ್ಳೋಣ. ನಂತರ ಏಲಕ್ಕಿ ಪುಡಿ ಮಾಡಿದ್ದಿದೆ, ಅದೇ ಏಲಕ್ಕಿ ಪುಡಿನ ಹಾಕ್ಕೋತಾ ಇದ್ದೀನಿ ನಾನು ಇದಕ್ಕೆ. ಈಗ ಗ್ಲಾಸಿಗೆ ಹಾಕ್ಬಿಟ್ಟು ಸರ್ವ್ ಮಾಡೋಣ. ಅದಕ್ಕೆ ಮೊದಲು ನಾನು ಸ್ವಲ್ಪ ಚಾಕ್ಲೇಟ್ ಸಾಸ್ ಹಾಕ್ಕೋತಾ ಇದ್ದೀನಿ ಗ್ಲಾಸ್ಗಳಿಗೆ. ಈ ಚಾಕ್ಲೇಟ್ ಸಾಸ್ ಹಾಕುವಾಗ ಗ್ಲಾಸ್ಗಳು ಪೂರ್ತಿ ಡ್ರೈ ಆಗಿರಬೇಕು, ಇಲ್ಲಾಂದರೆ ಸಾಸು ನಿಲ್ಲೋದಿಲ್ಲ, ನೀರೊಟ್ಟಿಗೆ ಬೆರೆತ್ಕೊಂಡ್ಬಿಡುತ್ತೆ. ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ನೋಡಲಿಕ್ಕೆ, ಹೊರಗಡೆಯಿಂದಲೂ ಚೆನ್ನಾಗಿ ಕಾಣುತ್ತೆ ಟ್ರಾನ್ಸ್ಪರೆಂಟ್ ಗ್ಲಾಸಸ್ ಇರೋದ್ರಿಂದ. ಈಗ ನೋಡಿ, ಮಿಲ್ಕ್ ಶೇಕನ್ನ ಗ್ಲಾಸ್ಗಳಿಗೆ ಹಾಕ್ಕೊಳ್ಳೋಣ. 2 ಗ್ಲಾಸ್ಗಳಿಗೂ ಹಾಕ್ಕೋತಾ ಇದ್ದೀನಿ. 2 ಗ್ಲಾಸಷ್ಟು ಆಗಿದೆ ನನಗೆ ಮಿಲ್ಕ್ ಶೇಕು. ಇದ್ರ ಮೇಲೆ ಸ್ವಲ್ಪ ಬಾಳೆಹಣ್ಣಿನ ಸಣ್ಣ ಸಣ್ಣ ತುಂಡುಗಳನ್ನು ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಸ್ವಲ್ಪ ಕೋಲ್ಡ್ ಬೇಕಂದರೆ ಒಂಚೂರು ಐಸ್ ಕ್ಯೂಬ್ಸು ಹಾಕ್ಕೋಬೋದು ಇದಕ್ಕೆ. ಬಿಸಿಲುಗಾಲದಲ್ಲಿ ಕುಡಿಲಿಕ್ಕೆ ತುಂಬ ತಂಪಾಗಿ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಮನೇಲಿ ಬಾಳೆಹಣ್ಣಿದ್ದಾಗ, ಯಾವುದೇ ಬಗೆಯ ಬಾಳೆಹಣ್ಣಿದ್ದಾಗ ಈ ಥರ ಧಾರಾಳವಾಗಿ ಮಾಡ್ಕೋಬೋದು. ಹಾಲು ಹೇಗೂ ಮನೇಲಿರುತ್ತೆ. ತೆಂಗಿನಕಾಯಿ ಜಾಸ್ತಿ ಇತ್ತು ಅಂತ ನಾನು ತೆಂಗಿನ ಹಾಲು ಮಾಡಿ ಹಾಕಿದ್ದೀನಿ ಇದಕ್ಕೆ, ತಂಪು ಕೂಡ ಅಂಥೇಳಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.